ಪರಸ್ಪರ ಒಪ್ಪಂದದ ಏನು ಲೈಂಗಿಕ ಕ್ರಿಯೆ ಅಪರಾಧ ಅಲ್ಲ ಅಂತ ಹೇಳ್ತಾರೆ. ಒಬ್ಬ ನಿರ್ಮಾಪಕರಾಗಿ ಈ ವ್ಯವಸ್ಥೆಗೆ ತಾವು ಬೆಂಬಲ ಕೊಡ್ತಾ ಇದ್ದೀರಾ? ಬೆಂಬಲ ಅಲ್ಲ ಸರ್, ಬೆಂಬಲ ಅಲ್ಲ, ಲೀಗಲ್ ಮಾಡಿ ಅಂತೀರಾ? ಇವರು ಅಮಾಯಕರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ತಪ್ಪುತ್ತಲ್ಲ. ಈಗ ಹೇಳ್ತೀನಿ ಕೇಳಿ, ನನ್ನ ಸ್ನೇಹಿತ ಚಿಕ್ಕಮಂಗ್ಳೂರ್ಗೆ ಇದಕ್ಕೆ ಹೋಗ್ತಾನೆ, ಏನು ಟೀಚರ್ ಆಗಿ. ಆ ಸ್ಕೂಲ್ನಿಂದ ಅವನ ಊರಿನಿಂದ 25 ಕಿಲೋಮೀಟರ್ ಹಳ್ಳಿಗೆ ಎಲ್ಲಿ ಅವತ್ತು ಓಡಾಡ್ತಾ ಇರ್ತಾನೆ. ಸೊ ಬರೋದ್ರೊಳಗಡೆ ಹಿತ್ತಲಲ್ಲಿ ಅವನ ಮಗಳನ್ನ, 7 ವರ್ಷದ ಮಗಳನ್ನ ಅತ್ಯಾಚಾರ ಮಾಡ್ತಾರೆ. ಅದನ್ನು ನೋಡಿ ಅವನ ಹೆಂಡತಿ ಅಂದರೆ ಆ ಮಗುವಿನ ತಾಯಿ ದಿಗ್ಭ್ರಾಂತಿ ಒಳಗಾಗಿ ಮಾನಸಿಕ ಅಸ್ವಸ್ಥಳಾಗ್ತಾಳೆ. ಆದರೆ ಇವನು ಬಂದು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಅವನಿಗೇನಾಗುತ್ತೆ ಅಂದರೆ ಇವನ್ನೆರಡನ್ನೂ ನೋಡಿ ಅವನು ಕುಡಿದು ಬಸ್ ಸ್ಟ್ಯಾಂಡಲ್ಲಿ ಸತ್ತೋಗ್ಬಿಡ್ತಾನೆ. ಒಂದು ವಂಶನೇ ನಿರ್ವಂಶ ಆಗ್ಬಿಡ್ತಲ್ಲ ಸರ್. ಯಾಕೆ ಸರ್ ಅಂತ ನೀವೇನ್ ಹೇಳ್ತಾ ಇದ್ದೀರಾ ಅಂದ್ರೆ ವೇಶ್ಯಾವಾಟಿಕೆ ಲೀಗಲೈಸ್ ಮಾಡಿದ್ರೆ ಇದು ನಿಂತು ಹೋಗುತ್ತೆ ಅಂತ. ಕಾಮುಕರೇ ಸರ್, 1 ತಿಂಗಳ ಮಗುವಿನ ಮೇಲೆ ಅತ್ಯಾಚಾರ ಮಾಡ್ತಾರೆ, ಅವ್ರಿಗೆ ಯಾವ ಪ್ರಾಸ್ಟಿಟ್ಯೂಷನ್ ರೋಡ್ ಬೇಕು? ಅವರಿಗೆ 6 ವರ್ಷದ ಮಗು ಮೇಲೆ ರೇಪ್ ಮಾಡ್ತಾರೆ, ಅವ್ರಿಗೆ ಯಾವ್ದು ಬೇಕು? ನಾವು ಮಾಡಬೇಕಾಗಿರೋದು ಇಂಥ ಕೆಲಸ ಪಬ್ಲಿಕಲಿ ಹ್ಯಾಂಗ್ ಮಾಡ್ಬೇಕು, ಅವ್ರನ್ನ ಪಬ್ಲಿಕಲಿ ಹ್ಯಾಂಗ್ ಮಾಡ್ಬೇಕು. ಲೀಗಲ್ ಸಿಸ್ಟಮ್ ಸ್ಟ್ರಾಂಗ್ ಆಗ್ಬೇಕು ಸರ್. ಮೇಡಮ್, ಲೀಗಲ್ ಇಶ್ಯೂಸ್ ಅಲ್ಲ, ಒಂದು ನೈತಿಕತೆ ಪ್ರಶ್ನೆ ಸರ್. ಈಗ ಇದು ಹಲವಾರು ವರ್ಷ ನಿರಂತರವಾಗಿ ಅವಕಾಶ ಕೊಡಿ ಸರ್. ತಾವು ಎಷ್ಟು ಏನ್ ಕ್ರಮ ಕೈಗೊಂಡಿದ್ದೀರಾ? ಇವತ್ತು ಇವ್ರು ಮಾಡ್ತಾ ಇರೋ ದೊಡ್ಡ ತಪ್ಪು, ದುರಂತ. ಅವ್ರಿಗೆ ಸರಿಯಾದ ಬುದ್ಧಿ ಕಸ ಮಾಡ್ತೀವಿ, ನಮ್ಮ ಪೀರಿಯಡ್ ಅಧಿಕಾರ ಅವಧಿಯಲ್ಲಿ ಎಂಟರ್ಟೈನೇ ಮಾಡಿಲ್ಲ. ನಮಗೂ ಅದು ವೇಶ್ಯಾವಾಟಿಗೂ ಸಂಬಂಧ ಇಲ್ಲ. ಲೀಗಲ್ ಮಾಡ್ತಿರೋ ಇಲ್ಲಿಗಲ್ ಮಾಡ್ತಿರೋ ನಮ್ಮ ಸಿಚುವೇಶನ್, ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೆ ವಾತಾವರಣದಲ್ಲಿ ಇಟ್ ಇಸ್ ಡ್ಯೂಟಿ. ಇಂಡಸ್ಟ್ರಿಗೆ ಬರಬೇಕು ಅಂದಾಗ ನೋಡ್ತಾ ಇದ್ರೆ ಒಂದ್ ನಿಮಿಷ ಮ್ಯಾಮ್, ಇವಾಗ ನೀವ್ ಶೂಟ್ ಮಾಡಿರೋದು ಪಾಪ ಸರ್ ಅಷ್ಟೆಲ್ಲಾ ಪರ್ಸನಲ್ ಟೈಮ್ ಕೊಟ್ಟು ಹೋಗಿ ಶೂಟ್ ಮಾಡ್ಕೊಂಡ್ ಬಂದ್ರೆ ಇಷ್ಟ ಆದ್ರೆ, ಅದೇ ವ್ಯಕ್ತಿ ಒಂದು ಮಿನಿಮಮ್ 20-30 ಜನರ ಜೊತೆ ಇದೇ ರೀತಿ ಆಟ ಆಡಿರ್ತಾನೆ, ಅಷ್ಟು ಜನ ಕರ್ಸಿರ್ತಾನೆ ಇಂಟರ್ವ್ಯೂಗೆ. ನೀವ್ ಯಾವ್ದೋ ವ್ಯಕ್ತಿಗೆ ಹೇಳೋದು 350 ಜನ ಅಂತ ಹೇಳಿದ್ರೆ ಇಂಡಸ್ಟ್ರಿ ಹೆಸರು ಹೇಳ್ಕೊಂಡ್ ಬಂದು ಆ ರೀತಿ ಹೊಸಬರು ಏನು ಅವ್ರ ಹತ್ರ ಕೆಪಾಸಿಟಿ ಇರಲ್ಲ, ಏನು ಜ್ಞಾನ ಇರಲ್ಲ ನಿರ್ದೇಶಕ ಆಗೋದಕ್ಕೆ. ಇಂಟರ್ವ್ಯೂ ಕರ್ಸ್ಬಿಡೋದು. ಈ ತರ ಮಾಡೋರ್ನ ಒಬ್ಬರನ್ನ ಹಿಡಿಯೋದಲ್ಲ, ಇವ್ರು ಎಲ್ಲರನ್ನೂ ಹಿಡಿಬೇಕು. ಆಮೇಲೆ ಯಾರು ಇಂಥವ್ರು ಬರ್ಕೊಡ್ದು ಇಂಡಸ್ಟ್ರಿಗೆ ಅಂತ ಬ್ಯಾನ್ ಮಾಡಿದ್ರೆ ಒಳ್ಳೆ ವಾತಾವರಣ ಇರಬೇಕು. ರವಿ ತೇಜಸ್ವಿನಿ ಅವರ ಸರ್ಕಾರದ ಜವಾಬ್ದಾರಿನೂ ಇದೆ. ನಾವು ಪ್ರೂಫ್ ನ ಎದುರುಗಡೆ ಇಟ್ಟಿದ್ದೀವಿ ಮೇಡಮ್. ಯಾವುದೇ ಕೆಲಸ ಇರಲಿ, ಅದು ಫಿಲಂ ಇಂಡಸ್ಟ್ರಿ ಇರಲಿ, ಮತ್ತೊಂದು ಕಡೆ ಇರಲಿ, ತಾನು ಹೋಗಬೇಕಾದ್ರೆ ಮೈ ಮಾರ್ಕೊಂಡು ಮೈನ ಅಡ ಇಟ್ಬಿಟ್ಟು ಹೋಗಬೇಕು ಅಂದ್ರೆ ಎಂಥ ಪರಿಸ್ಥಿತಿಲಿ ಇದೀವಿ ನಾವು, ಯಾವ ಇಂಡಸ್ಟ್ರಿ ಆದ್ರೂ ಆಗ್ಲಿ. ಆದ್ರೆ ಸರ್ಕಾರನೂ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೈಗೊಳ್ಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡ್ತಾ ಹೇಳ್ತಾರೆ, ಆ ಭಾಷೆ ಬಳಸೋದಕ್ಕೆ ನನಗೆ ಕಷ್ಟ ಆಗುತ್ತೆ ಅಂತ. ಆದ್ರೆ ಆ ಹೆಣ್ಮಕ್ಳು ಅದನ್ನ ಮಾಡ್ತಿದ್ದಾರೆ. ವ್ಯವಸ್ಥೆನ ಚೇಂಜ್ ಮಾಡಕ್ ಆಗಲ್ಲಮ್ಮ. ಪ್ರಪಂಚ ನಡೀತಾ ಇರೋ ವಿಚಾರ ಇದು. ಇದಕ್ಕೆ ಕಾನೂನಿನಲ್ಲಿ ನಾವೇ ಅವ್ರು ಏನ್ ಗೊತ್ತಾದ್ರು ಪೊಲೀಸರು ಡಿಪಾರ್ಟ್ಮೆಂಟ್ ವ್ಯವಸ್ಥೆ ಇದೆಯಲ್ಲ, ವ್ಯವಸ್ಥೆ ಬದಲಾವಣೆಗೆ ಸುಗ್ರೀವಾಜ್ಞೆ ಮಾಡಿಸಿ. ಅಲ್ಲ, ಹಿರಿಯ ನಿರ್ಮಾಪಕರೇ, ನಾನು ಕೇಳ್ತಾ ಇರೋದು ಏನ್ ಗೊತ್ತಾ ಸರ್, ಹೆಣ್ಮಕ್ಳಿಗೆ ನಟನೆ ಮಾಡೋದಕ್ಕೆ ಒಂದು ಮುಕ್ತವಾದಂತಹ ಅವಕಾಶ ಕಲ್ಪಿಕೊಡಿ ಅಷ್ಟೇ. ಬಂದ್ರೆ ಮಾತ್ರ ಅವಕಾಶ ಕೊಡ್ತೀರ ಅನ್ನೋ ವಾತಾವರಣ ಯಾಕೆ ಕ್ರಿಯೇಟ್ ಮಾಡ್ತೀರಾ? ತೇಜಸ್ವಿನಿ ಅಲ್ಲ, ನಂಗೆ ನಿಮ್ಮ ಒಟ್ಟಾರೆ ಉದ್ದೇಶ ಅರ್ಥ ಆಗಿದೆ. ಏನಂದ್ರೆ, ಒಬ್ಬ ನಟಿ ನಟನೆ ಮಾಡ್ಬೇಕಂದ್ರೆ, ಒಬ್ಬ ನಿರ್ದೇಶಕ, ಒಬ್ಬ ಪ್ರೊಡ್ಯೂಸರ್ಗೆ ಆ ಕಲಾವಿದೆಯನ್ನ ಕ್ಷಣಾರ್ಧದಲ್ಲಿ ಆ ಪಾತ್ರದ ಒಳಹೊಕ್ಕು ಭಾವನಾತ್ಮಕ, ಅದು ಭಾವನಾತ್ಮಕವಾದ ಅಭಿನಯ ಸುಮ್ಮನೆ ಬರೋದಿಲ್ಲ. ಅಂದ್ರೆ ಮನಸ್ಸು ಅದನ್ನ ಸಪ್ರೇಟ್ ಮಾಡೋಕ್ಕಾಗಲ್ಲ. ಅಂಥ ಒಂದು ಉತ್ಕೃಷ್ಟವಾದಂಥ ಭಾವನಾತ್ಮಕವಾದಂಥ ವೃತ್ತಿಯನ್ನ ಮಾಡುವಂತಹ ವ್ಯಕ್ತಿಗೆ ಮುಕ್ತ ವಾತಾವರಣ ಸಹ ಇರಬೇಕು. ಯಾವುದೇ ಒತ್ತಡ ಇರಬಾರ್ದು, ಈ ರೀತಿ ದಬಾವಣೆ ಇರಬಾರ್ದು. ಎಲ್ಲರೂ ಅಸಹಾಯಕತೆಯಿಂದಲೇ ಮಾಡಲ್ಲ, ಕೆಲವರಿಗೆ ಒತ್ತಡದಲ್ಲೂ ಮಾಡ್ತಾರೆ ಅನ್ನೋದನ್ನ ನಾವು ಒಪ್ಕೊಂಡಿದ್ದೀವಿ, ನಾವು ಯಾರು ಅಲ್ಲಗಳಿಲ್ಲ. ಎರಡನೇದು ಭವನ, ಸಿಲ್ಕ್ ಸ್ಮಿತಾ ಅಂತಹ ಉತ್ಕೃಷ್ಟ ನಟಿಗೆ ಅವರ ಜೀವನಾಧಾರಿತ ಗಾಥೆ ಡರ್ಟಿ ಪಿಕ್ಚರ್ ಅನ್ನುವಂಥದ್ದನ್ನ ವಿದ್ಯಾಬಾಲನ್ ಅಂತ ಮತ್ತೊಬ್ಬ ಮೇರು ಕಲಾವಿದೆ ಮಾಡಿದ್ರು. ಯಾಕೆ? ಹಾಗೆ ಅನೇಕ ಹೆಸರಾಂತ ಡೈರೆಕ್ಟರ್, ಅನುರಾಧ ಕಶ್ಯಪ್ ಅವರು ಅಂದ್ರೆ ಇಲ್ಲಿ ನಮ್ಮ ಉದ್ದೇಶ
ಪುರುಷ ಆಗಿರಲಿ ಮಹಿಳೆ ಆಗಿರಲಿ ಸಿನಿಮಾ ರಂಗದ ಯಾರಿಗೂ ಅನ್ಯಾಯ ಆಗಬಾರ್ದು. ಯಾಕಂದರೆ ನಾವು ಸುವರ್ಣ ವಾಹಿನಿಯಲ್ಲಿ ಇದನ್ನು ಚರ್ಚೆ ಮಾಡುವಾಗ ನಮ್ಮ ಒಟ್ಟಾರೆ ಆಶಯ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಇಂತಹ ಒಂದು ವಾತಾವರಣವನ್ನು ತೊಡೆಯುವಲ್ಲಿ ಇಂಡಸ್ಟ್ರಿ ಸೆನ್ಸಿಟಿವ್ ಆಗಬೇಕು, ಆ್ಯಕ್ಷನ್ ಮಾಡಬೇಕು ಅಂತ ಏನಿದೆ ಅದಕ್ಕೆ ನನ್ನ ಸಹಮತ ಇದೆ. ಆದರೆ ನಮ್ಮ ಭಾವನಾ ಮತ್ತು ರವಿ ಏನು ಹೇಳಿದ್ರು, ಕಾನೂನು ನೋಡ್ತಕ್ಕಂಥದ್ದು ಎವಿಡೆನ್ಸ್, ನಿಯಮಗಳನ್ನು ಕೂಡ ಸಡಿಲಿಸಬೇಕು, ಬಿಗಿ ಮಾಡಬೇಕು. ಇವರು ಎಷ್ಟೇ ಆರ್ಡರ್ ಪಾಸ್ ಮಾಡಿದ್ರು ಕೋರ್ಟಲ್ಲೇ ಶಿಕ್ಷೆ ಆಗೋದು. ಕೋರ್ಟ್ ನೋಡೋದು ಎವಿಡೆನ್ಸ್ ಭಾವನಾ. ಇವಾಗ ಅಲ್ಲಿ ಆ ಹೆಣ್ಮಗುಗೆ ಅಪ್ಪರ್ ಬಾಡಿ ತೋರಿಸ್ತಾ ಇದ್ದಾರೆ, ಕುಡಿತಾ ಇದ್ದಾರೆ, ಸೆನ್ಸ್ ಇಲ್ವಾ? ಸ್ಟಿಂಗ್ ಮಾಡಬೇಕಾದ್ರೆ ವೈ ದಟ್ ಪೊಸಿಷನ್ ನನಗಿನ್ನೂ ಅರ್ಥ ಆಗಿಲ್ಲ. ಸ್ಟಿಂಗ್ ಅಂತ ಗೊತ್ತಿಲ್ಲ ಹೆಣ್ಮಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.